ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ವಾತಂತ್ರ್ಯೋತ್ಸವದ ದಿನದ ವಿಶೇಷವಾಗಿ ನಾವಿಲ್ಲಿ ಟ್ರೈ ಕಲರ್ ರೈಸ್ನ ಮಾಡಿದ್ವಿ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಚಿಕ್ಕದಾಗಿ ಹೆಚ್ಚಿರುವಂಥ ಕ್ಯಾರೆಟ್ನ ತೊಗೊಂಡಿದ್ದೀವಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀವಿ. ಕ್ಯಾರೆಟ್ ಆರೆಂಜ್ ಕಲರ್ ಅಂದರೆ ಸ್ಯಾಫ್ರನ್ ಕಲರ್ ಮಾಡೋಕ್ಕೆ, ಕೇಸರಿ ಬಣ್ಣ ಮಾಡೋಕ್ಕೆ, ಹಾಗೆ ಕೊತ್ತಂಬರಿ ಸೊಪ್ಪು ಗ್ರೀನ್ ಅಂದರೆ ಹಸಿರು ಬಣ್ಣನ ಮಾಡೋಕ್ಕೆ. ನ್ಯಾಚುರಲ್ ಕಲರ್ಸ್ನ ನಾವಿಲ್ಲಿ ಬಳಸ್ತಿದ್ದೀವಿ, ಯಾವುದೇ ಫುಡ್ ಕಲರ್ ಎಕ್ಸ್ಟ್ರಾ ಆಗಿ ಆರ್ಟಿಫಿಷಿಯಲ್ ಕಲರ್ಸ್ನ ಬಳಸಿಲ್ಲ. ಫಸ್ಟು ನಾವು ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕ್ಕೊಂಡ್ವಿ, ಹಾಗೆ ಸಾಸಿವೆಯನ್ನು ಹಾಕ್ಕೊಂಡಿದ್ದೀವಿ, ಬೇಳೆ, ಸ್ವಲ್ಪ ಜೀರಿಗೆ, ಹಾಗೆ ಕರಿಬೇವನ್ನು ಕೂಡ ಹಾಕ್ಕೊಂಡ್ವಿ. ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ ತಕ್ಷಣ ನಾವಿದಕ್ಕೆ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀವಿ. ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಟೊಮ್ಯಾಟೊ, ಇದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಇದನ್ನು ನಾವು ಅನ್ನಕ್ಕೆ ಮತ್ತೆ ಉಪ್ಪನ್ನು ಹಾಕೋತಿಲ್ಲ, ಇದಕ್ಕೆ ಡೈರೆಕ್ಟಾಗಿ ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಇದನ್ನು 3 ಪಾರ್ಟ್ಸಾಗಿ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಈಗ ನಾವು 1 ಪಾರ್ಟ್ನ ತೊಗೊಂಡಿದ್ದೀವಿ. ನಾವು ಆವಾಗಲೇ ಏನು ಮಸಾಲೆನ ಮಾಡಿಟ್ಕೊಂಡಿದ್ವು ಅದನ್ನ 3 ಪಾರ್ಟ್ಸಾಗಿ ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಸೊ ಫಸ್ಟ್ ಪಾರ್ಟ್ಗೆ ನಾವಿದಕ್ಕೆ ಕ್ಯಾರೆಟ್ ಪೇಸ್ಟ್ನ ಹಾಕೋತಿದ್ದೀವಿ. ಇದು ಕೇಸರಿ ಬಣ್ಣ ಅಥವಾ ಆರೆಂಜ್ ಕಲರ್ನ ರಿಸೆಂಬಲ್ ಮಾಡುತ್ತೆ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಖಾರ ಪುಡಿಯನ್ನು ಹಾಕ್ಕೊಂಡ್ವಿ. ಕೇಸರಿ ಬಣ್ಣ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಇನ್ನೂ ಸ್ವಲ್ಪ ಖಾರ ಪುಡಿಯನ್ನು ಹಾಕ್ಕೊಂಡಿದ್ದೀವಿ. ನೋಡಿ, ಎಕ್ಸಾಕ್ಟ್ ಕೇಸರಿ ಬಣ್ಣ ಬಂದಿದೆ. ಈಗ ಇದಕ್ಕೆ ಅನ್ನವನ್ನು ಹಾಕೋತಿದ್ದೀವಿ. ನಾವಿಲ್ಲಿ ಬರೀ ಒಂದು ಚಿಕ್ಕ ಬೌಲ್ ಅನ್ನವನ್ನು ಹಾಕ್ಕೊಂಡಿದ್ದೀವಿ. ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಕ್ಯಾರೆಟ್ ರೈಸ್ ಅಂದರೆ ಕೇಸರಿ ಬಣ್ಣದ ರೈಸ್ ರೆಡಿಯಾಗಿದೆ. ನೆಕ್ಸ್ಟು ಇನ್ನೊಂದು ಪಾರ್ಟ್ ಅಂದರೆ 2ನೇ ಪಾರ್ಟ್ನ ತೊಗೊಂಡಿದ್ದೀವಿ. ನಾವಿದನ್ನ ಗ್ರೀನ್ ಮಾಡ್ಕೋತಿದ್ದೀವಿ. ಇದಕ್ಕೆ ನಾವು ಆವಾಗಲೇ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ನ ಹಾಕೋತಿದ್ದೀವಿ. ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಹೊತ್ತು ಫ್ರೈ ಮಾಡಬಾರ್ದು, ಬಿಕಾಸ್ ಗ್ರೀನ್ ಕಲರ್ ನಮಗೆ ಬರಲ್ಲ ಅನ್ನೋ ಕಾರಣಕ್ಕೆ ಈಗ ರೈಸ್ನ ಹಾಕೋತಿದ್ದೀವಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ 3rd ಕಲರ್ ಅಂದರೆ ವೈಟ್ ಕಲರ್ನ ಮಾಡ್ಕೋತಿದ್ದೀವಿ. ಈಗ ನಾವು ಬರೀ ಮಸಾಲೆನ ಹಾಕ್ಕೊಂಡಿದ್ವಿ, ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಖಾರ ಪುಡಿ ಏನೂ ಹಾಕ್ಕೊಂಡಿಲ್ಲ, ಯಾಕಂದರೆ ನಮಗೆ ವೈಟ್ ಕಲರ್ ಬರಬೇಕು ಅನ್ನೋ ಕಾರಣಕ್ಕೆ. ಈಗ ಇದು ರೆಡಿಯಾಗಿದೆ. ನಾವಿದನ್ನ ಒಂದು ಶೇಪ್ ಫಾರ್ಮಲ್ಲಿ ಮಾಡಬೇಕು ಅನ್ನೋದಕ್ಕೆ ನಾವಿದನ್ನ ಒಂದು ಚಕ್ಲಿ ಪಾತ್ರೆಯನ್ನು ಬಳಸಿದ್ದೀವಿ. ಇಲ್ಲಿ ಫಸ್ಟ್ ಗ್ರೀನ್ ಕಲರ್ನ ಹಾಕ್ಕೊಂಡಿದ್ದೀವಿ, ಅಂದರೆ ಗ್ರೀನ್ ಕೆಳಗಡೆ ಬರಬೇಕು ಅಲ್ವಾ, ಅದಕ್ಕೆ ಗ್ರೀನ್ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಈಗ ವೈಟ್ ಕಲರ್ ಅಂದರೆ ವೈಟ್ ಕಲರ್ ರೈಸ್ನ ಹಾಕೋತಿದ್ದೀವಿ. ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಹಾಕ್ಕೊಂಡು. ನೋಡಿ, ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಮೇಲ್ಗಡೆ ಸರ್ಫೇಸ್ ಫ್ಲ್ಯಾಟ್ ಆಗಿ ಇರಬೇಕು. ನೆಕ್ಸ್ಟ್ ಇದಕ್ಕೆ ಆರೆಂಜ್ ಕಲರ್ ರೈಸ್ನ ಹಾಕೋತಿದ್ದೀವಿ, ಅಂದರೆ ಕ್ಯಾರೆಟಿಂದ ಮಾಡಿರುವಂಥ ರೈಸ್. ಇದನ್ನು ಕೂಡ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಟೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ.
ಈಗ ಇದನ್ನ ನಾವು ಮಾಡಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣ. ಇದನ್ನ ನಾವು ಪೀನಟ್ಸಿಂದ ಡೆಕೋರೇಟ್ ಮಾಡಿದ್ದೀವಿ. ಅಂದರೆ ಶೇಂಗಾ ಬೀಜವನ್ನು ಅರ್ಧ ಭಾಗ ಮಾಡಿ ಇದನ್ನ ಡೆಕೋರೇಟ್ ಮಾಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನಲ್ನಲ್ಲಿದೆ, ಎಲ್ಲವನ್ನು ನೋಡಿ ಅಂತ ಕೇಳ್ಕೊತೀವಿ. ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.